ಹಾಯ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನೋಡ್ರಿ ನಾವು 10ನೇ ಗಣಿತ ಭಾಗ 2ರಲ್ಲಿ 2024-25ನೇ ಸಾಲಿನ ಅಧ್ಯಾಯ 13 ಸಂಖ್ಯಾಶಾಸ್ತ್ರ. ಇದರಲ್ಲಿ ನೋಡ್ರಿ ಇವತ್ತು ಅಭ್ಯಾಸ 13.1ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಈಗ ನೋಡ್ರಿ ಅಧ್ಯಾಯ 13 ಸಂಖ್ಯಾಶಾಸ್ತ್ರ. ಈ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಈಗ ನಾವು ಅಭ್ಯಾಸ 13.1ರ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈಗ ನೋಡ್ರಿ ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಈಗ ಕಂಡುಹಿಡಿಯಿರಿ ಅಂತ ಕ್ವಶನ್ನು. ಇದರಲ್ಲಿ ನೋಡ್ರಿ ಗಿಡಗಳ ಸಂಖ್ಯೆ 0ರಿಂದ 2 ಇದ್ದಾಗ ಮನೆಗಳ ಸಂಖ್ಯೆ 1 ಇರುತ್ತೆ. 2ರಿಂದ 4 ಗಿಡಗಳಿದ್ರೆ ಮನೆಗಳ ಸಂಖ್ಯೆ 2. 4ರಿಂದ 6 ಗಿಡಗಳು ಒಂದೇ ಮನೆಯಲ್ಲಿವೆ. 6ರಿಂದ 8 ಗಿಡಗಳು 5 ಮನೆಯಲ್ಲಿವೆ. 8ರಿಂದ 10 ಗಿಡಗಳು 6 ಮನೆಯಲ್ಲಿವೆ. 10ರಿಂದ 12 ಗಿಡಗಳು 2 ಮನೆ. 12ರಿಂದ 14 ಗಿಡ 3 ಮನೆ. ಈ ರೀತಿಯಾಗಿ ಸರಾಸರಿಯನ್ನು ಕಂಡುಹಿಡಿಯಲು ಯಾವ ವಿಧಾನವನ್ನು ಬಳಸುತ್ತೀರಿ ಮತ್ತು ಯಾಕೆ ಅಂತ ಕ್ವಶನ್ನು. ಓಕೆನಾ, ಇಲ್ಲಿ ನಾವು ಟೇಬಲ್ ಹಾಕ್ಕೋಬೇಕು. ಟೇಬಲ್ ಹಾಕ್ಕೊಂಡು 0 to 2, 2 to 4, 4 to 6, 6 to 8, 8 to 10, 10 to 12, ದೆನ್ 12 to 14. F1 ಅಂತ ತಗೊಳ್ಳೋಣ. 1 2 1 5 6 2 3, 1 2 1 5 6 2 3. ಇಲ್ಲಿ ಎಕ್ಸ್ ಟಿ ಅಂದರೆ ನೋಡ್ರಿ ಎಕ್ಸ್ ಟಿಯನ್ನು ನಾವು 1 3 5 7 9 11 13 ಅಂತ ತಗೊಂಡು ಸಮೇಷನ್ ಆಫ್ ಎಫ್ ಟಿ ಅಂದರೆ ಇದು ಟೋಟಲ್ 20 ಆಗುತ್ತೆ. ಇದು ಟೋಟಲ್ ನೋಡಿ ಸಮೇಷನ್ ಆಫ್ ಎಕ್ಸ್ ಐ ಎಫ್ ಐ. ಓಕೆನಾ, ಇವಾಗ ನೋಡ್ರಿ ನಾವು F1 ಎಕ್ಸ್ ಐಯನ್ನು ಮಾಡಿದೆ. ಇವಾಗ ಎಫ್ ಐ ಎಕ್ಸ್ ಐ ಇದನ್ನು ಗುಣಾಕಾರ ಮಾಡ್ತಾ ಹೋಗೋಣ. 1 1 1, 2 3 6. ಓಕೆನಾ, ಇಲ್ಲಿ 1 5 5, 5 7 35, 6 9 54, 2 11 22, 3 13 39. ಇದನ್ನು ಕೂಡಿದಾಗ ಎಷ್ಟು ಬರ್ತಾ ಇದೆ ರೀ? ನಮಗೆ 162 ಬರ್ತಾ ಇದೆ. ಈಗ ನೋಡ್ರಿ ನಮಗೆ 162 ಬಂತು. ಇಲ್ಲಿ ಎ 7, ಎಚ್ ಅಂದರೆ 2, ಸಮೇಷನ್ ಆಫ್ ಎಫ್ ಟಿ ಅಂದರೆ ನೋಡ್ರಿ 35, ದೆನ್ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಅಂದರೆ ಎಷ್ಟು ಬಂದರೆ ಇಲ್ಲಿ ಇವೆ ಕೂಡಿಸಿದ್ದು 162 ಬರ್ತಾ ಇದೆ. ನೇರ ವಿಧಾನದಿಂದ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಎಫ್ ಟಿ ಅಂತ ಮಾಡೋಣ. 1620 162 ಅಂದರೆ 10 ಬರುತ್ತೆ, ಡಿವೈಡೆಡ್ ಬೈ 20 ಇಸ್ ಈಕ್ವಲ್ ಎಷ್ಟು ಬಂದರೆ ಇಲ್ಲಿ 8.1 ಬರ್ತಾ ಇದೆ. ಇಲ್ಲಿ ಯಾವುದೇ ವಿಧಾನವನ್ನು ಬಳಸಬಹುದು. ಲೆಕ್ಕಾಚಾರ ಜಾಸ್ತಿ ಇಲ್ಲದ ಕಾರಣ ನೇರ ವಿಧಾನ ಸೂಕ್ತವಾಗಿದೆ ಅಂತ ನಾವು ಹೇಳೋಣ. ಓಕೆನಾ, ಈಗ ನೋಡ್ರಿ ಎರಡನೇ ಪ್ರಶ್ನೆ. ಒಂದು ಕಾರ್ಖಾನೆಯ 50 ನೌಕರರ ದಿನಗೂಲಿ ವಿತರಣೆಯನ್ನು ಈ ಕೆಳಗೆ ನೀಡಿದೆ. ದಿನಗೂಲಿ ರೂಪಾಯಿಗಳಲ್ಲಿ 100ರಿಂದ 120 ರೂಪಾಯಿ. 12 ಜನರಿಗೆ ನೌಕರರ ಸಂಖ್ಯೆ 12. 120ರಿಂದ 140 ಇದು ನೌಕರರ ಸಂಖ್ಯೆ 14. 140 ರೂಪಾಯಿಂದ 160 ರೂಪಾಯಿ 8 ಜನರಿಗೆ. 160ರಿಂದ 180 ರೂಪಾಯಿ 6 ಜನರಿಗೆ. 180ರಿಂದ 200 ರೂಪಾಯಿ 10 ಜನರಿಗೆ. ಕಾರ್ಖಾನೆಯ ನೌಕರರ ಸರಾಸರಿ ದಿನಗೂಲಿಯನ್ನು ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಎ ಅಂದರೆ ಎಷ್ಟಪ್ಪ? 75.5. ಎಚ್ ಅಂದರೆ ಏನಪ್ಪ? ಇಲ್ಲಿ 3 ಅಂತ ತಗೊಳ್ಳೋಣ. ಓಕೆನಾ, ಇಲ್ಲಿ ನೋಡ್ರಿ ಸಿ ಐ 0 to 120, ದೆನ್ 120 to 140, 140 ಅಂದರೆ 160, 160 ಅಂದರೆ 180, 180 ಅಂದರೆ 200. ದೆನ್ 12 14 8 6 10, 12 14 8 6 10 ಎಫ್ ಟಿ ಆಯಿತು. ಯು ಐ ಅಂದರೆ ನೋಡ್ರಿ ಎಕ್ಸ್ ಐ ಮೈನಸ್ 150 ಡಿವೈಡೆಡ್ ಬೈ 20 ಮಾಡಿದಾಗ ಎಷ್ಟು ಬರ್ತಾ ಇದೆ ರೀ? ಇದು ಈ ವ್ಯಾಲ್ಯೂ -2 ಬರ್ತಾ ಇದೆ. ದೆನ್ ನೆಕ್ಸ್ಟ್ -1 0 1 2 ಬರ್ತಾ ಇದೆ. ಓಕೆನಾ, ಇಲ್ಲಿ ಎಫ್ ಐ ಯು ಐ ಇವೆರಡನ್ನು ಗುಣಿಸ್ಬೇಕು. ಇಲ್ಲಿ ಎರಡನ್ನು ಗುಣಿಸಿದಾಗ 12 -24, 14 -1 -14, 8 0 0, 6 1 6, 10 2 20.
ಓಕೆನಾ. ಇವಾಗ ನೋಡ್ರಿ ನಾವು ಮೈನಸ್ ಮಾಡಿ ಇದರಲ್ಲಿ ಕೂಡಿಸಿ ಇದರಲ್ಲಿ ಕಳೆದಾಗ -12 ಆನ್ಸರ್ ಬರ್ತಾ ಇದೆ. ಹಂತ ವಿಚಲನ ವಿಧಾನದಿಂದ ನೋಡ್ರಿ x ಬಾರ್ ಇಸ್ ಈಕ್ವಲ್ ಟು a ಪ್ಲಸ್ ಸಮೇಷನ್ ಆಫ್ ft ut ಡಿವೈಡೆಡ್ ಬೈ ಸಮೇಷನ್ ಆಫ್ ft ಇಂಟು h ಅಂತ ತಗೊಳ್ಳೋಣ. 150 ಪ್ಲಸ್ ಆಫ್ -12 ಡಿವೈಡೆಡ್ ಬೈ 50 ಇಂಟು 20 ಮಾಡಿದಾಗ ನಾವು ಬಿಡಿಸಿದಾಗ ನಮಗೆ ಎಷ್ಟು ಬರ್ತಾ ಇದೆ ರೀ? 150 ಮೈನಸ್ 4.8 ಬರ್ತಾ ಇದೆ. 150ರಲ್ಲಿ 4.8 ಕಳೆದಾಗ 145.2 ಆನ್ಸರ್ ಬರ್ತಾ ಇದೆ. ಇಲ್ಲಿ ಯಾವುದೇ ವಿಧಾನವನ್ನು ಬಳಸಬಹುದು, ಆದರೆ ಹಂತ ವಿಚಲನ ವಿಧಾನ ಉತ್ತಮವಾಗಿದೆ ಅಂತ ನಾವು ಹೇಳೋಣ. ಈಗ ನೋಡ್ರಿ ಮೂರನೇ ಪ್ರಶ್ನೆಯನ್ನು ನೋಡೋಣ. ಈಗ ನೋಡ್ರಿ ಮೂರನೇ ಪ್ರಶ್ನೆ, ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯದ ಕೈ ಖರ್ಚಿನ ಹಣವನ್ನು ಪಾಕೆಟ್ ಅಲೋಯೆನ್ಸ್ ತೋರಿಸುತ್ತದೆ. ಸರಾಸರಿ ಕೈ ಖರ್ಚಿನ ಹಣವು ₹18 ಆದರೆ ಬಿಟ್ಟು ಹೋಗಿರುವ ಆವೃತ್ತಿ ಎಫ್ ಅನ್ನು ಕಂಡುಹಿಡಿಯಿರಿ. ದಿನನಿತ್ಯದ ಕೈ ಖರ್ಚಿನ ಹಣ ರೂಪಾಯಿ ಮತ್ತು ಮಕ್ಕಳ ಸಂಖ್ಯೆ ನೋಡ್ರಿ 11ರಿಂದ 13 ಇದ್ದಾಗ ಮಕ್ಕಳ ಸಂಖ್ಯೆ ₹7 ಇರುತ್ತೆ. 13 ರೂಪಾಯಿಂದ 15 ರೂಪಾಯಿ ಖರ್ಚಿದ್ದಾಗ 6 ಜನ ಮಕ್ಕಳಿರ್ತಾರೆ. 15ರಿಂದ 17 ರೂಪಾಯಿ ಇದ್ದಾಗ 9 ಜನ ಇರ್ತಾರೆ. ಈಗ ನೋಡ್ರಿ 17ರಿಂದ 19 ರೂಪಾಯಿ ಇದ್ದಾಗ 13 ಜನ ಇರ್ತಾರೆ. 19ರಿಂದ 21 ರೂಪಾಯಿ ಇದ್ದಾಗ ಎಫ್ ಅಂತ ಇರುತ್ತೆ, ಅಲ್ಲಿ ಕ್ವಶನ್ ಮಾರ್ಕ್ ಅದು. 21ರಿಂದ 23 ಜನ ಇದ್ದರೆ 5 ಜನ ಇರ್ತಾರೆ. 23ರಿಂದ 25 ರೂಪಾಯಿ ಇದ್ದಾಗ 4 ಜನ. ಇವಾಗ ನಾವು ಟೇಬಲ್ ಹಾಕೊಳ್ಳೋಣ. CI FI XT F1 XI ಅಂತ ಟೇಬಲ್ ಹಾಕೋಬೇಕು. ಇವಾಗ 11ರಿಂದ 13, 13ರಿಂದ 15, 15, 17, 17ರಿಂದ 19, 19ರಿಂದ 21, 21ರಿಂದ 23, 23ರಿಂದ 25. ಇಲ್ಲಿ ನೋಡ್ರಿ ನೆಕ್ಸ್ಟು FT ಅಂದರೆ 7, 6, 9, 13, F5 4. XI ಅಂದರೆ ನೋಡ್ರಿ ಯಾವಾಗಲೇ ಮಾಡಿದಲ್ಲ ಆ ಥರ ಮಾಡಿದಾಗ ಎಷ್ಟು ಬರ್ತಾ ಇದೆಯಪ್ಪ ನಮಗೆ? 12, 14, 16, 18, 20, 22, 24. ಇವೆರಡನ್ನು ಗುಣಾಕಾರ ಮಾಡಿದಾಗ 12 84, 14 84, 16 144, 18 13 234, 20 F ಅಲ್ಲಿ 20 F, 22 5 110, 24 96. ಇವೆಲ್ಲವನ್ನು ಕೂಡಿಸಿದಾಗ 752 ಪ್ಲಸ್ 20 F ಬರ್ತಾ ಇದೆ ಇಲ್ಲಿ. ಓಕೆನಾ. A = 18, H = 2. ನೇರ ವಿಧಾನದಿಂದ ಸರಾಸರಿ x ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ FI XI ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಓಕೆನಾ. ಈಗ 18 ಸರಾಸರಿ ಎಷ್ಟಿದೆ ರೀ? 18 ಇಸ್ ಈಕ್ವಲ್ ಟು 752 ಪ್ಲಸ್ 20 F ಡಿವೈಡೆಡ್ ಬೈ 44 ಪ್ಲಸ್ F ಅಂತ ತಗೊಳ್ಳೋಣ. ದಟ್ ಇಂಪ್ಲೈಸ್ 18 ಇಂಟು ಬ್ರ್ಯಾಕೆಟ್ 44 ಪ್ಲಸ್ F ಇಸ್ ಈಕ್ವಲ್ ಟು 752 ಪ್ಲಸ್ 20 F ಅಂತ ತಗೊಳ್ಳೋಣ. ಇಲ್ಲಿ ನೋಡ್ರಿ 18 14 ಎಷ್ಟಾಯ್ತಪ್ಪ? 792 ಪ್ಲಸ್ 18 F ಇಸ್ ಈಕ್ವಲ್ ಟು 752 ಪ್ಲಸ್ 20 F. ಈಗ F ಈ ಕಡೆ ಬಂದಾಗ 2 F ಉಳಿಯುತ್ತೆ. 20ರಲ್ಲಿ 18 ಅಂದರೆ 2 F ಉಳಿಯಿತು. ಈಗ 792ರಲ್ಲಿ 752 ಹೋದಾಗ ಎಷ್ಟು ಉಳಿತಾ ಇದೆ ರೀ? ಇಲ್ಲಿ 40 ಉಳಿತಾ ಇದೆ. 2 F ಇಸ್ ಈಕ್ವಲ್ ಟು 40/2 ಅಂದರೆ ಎಷ್ಟು ಬಂತಪ್ಪ? 20. ಓಕೆನಾ. ಎಫ್ ದ ಬೆಲೆ ಎಷ್ಟು ಬರ್ತಾ ಇದೆ? ನಮಗೆ 20 ಬರ್ತಾ ಇದೆ. ಇಲ್ಲಿ ಯಾವುದೇ ಒಂದು ವಿಧಾನವನ್ನು ಉಪಯೋಗಿಸಿ ನಾವು ಸಮಸ್ಯೆಯನ್ನು ಬಿಡಿಸಬಹುದು ಅಂತ ಕ್ವಶನ್ ಇಲ್ಲಿ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರ ಬಳಿ 30 ಮಹಿಳೆಯರು ತಪಾಸಣೆಗೊಳಗಾದರು ಮತ್ತು ಪ್ರತಿ ನಿಮಿಷಕ್ಕೆ ಅವರ ಹೃದಯ ಬಡಿತಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನಂತೆ ಕ್ರೋಢೀಕರಿಸಲಾಯಿತು. ಸೂಕ್ತ ವಿಧಾನವನ್ನು ಆಯ್ಕೆ ಮಾಡಿ ಮಹಿಳೆಯರ ಪ್ರತಿ ನಿಮಿಷದ ಹೃದಯ ಬಡಿತಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ. ಓಕೆನಾ. ನೋಡ್ರಿ, ಪ್ರತಿ ನಿಮಿಷಕ್ಕೆ ಹೃದಯ ಬಡಿತಗಳ ಸಂಖ್ಯೆ, ಮಹಿಳೆಯರ ಸಂಖ್ಯೆ 2 ಇದ್ದಾಗ ಹೃದಯದ ಬಡಿತಗಳು 65ರಿಂದ 68 ಆಗ್ತಾ ಇದೆ. ಪ್ರತಿ ನಿಮಿಷಕ್ಕೆ ಹೃದಯದ ಬಡಿತ 68ರಿಂದ 71 ಆದಾಗ 4 ಜನ ಮಹಿಳೆಯರು. 71ರಿಂದ 74 ಆದಾಗ 3 ಜನ. 74ರಿಂದ 77 ಆದಾಗ 8. 77ರಿಂದ 80 ಆದಾಗ 7 ಜನ. 80ರಿಂದ 83 ಆದಾಗ 4 ಜನ. 83ರಿಂದ 86 ಆದಾಗ 2. ಇವಾಗ ಟೇಬಲ್ ಹಾಕೋಣ. CI FI XI DI ದೆನ್ FI DI
ಅಂತ ಇವಾಗ ಒಂದು ಟೇಬಲ್ ಹಾಕ್ಕೊಳ್ಳೋಣ. ಓಕೆನಾ, 65ರಿಂದ 68 ಇವನ್ನೆಲ್ಲವನ್ನು ಒಂದು ಸೈಡು, 2 4 3 8 7 4 2 FI ಅಂತ ಹಾಕ್ಕೊಳ್ಳೋಣ. ಇವಾಗ XI ಬಿಡಿಸಿದಾಗ DI ಬಿಡಿಸಿದಾಗ ನಮಗೆ ಎಷ್ಟು ಬರ್ತಾ ಇದೆ ರೀ? 66.5, 69.5, 72.5, 75.5, 78.5, ದೆನ್ 81.5, 84.5 ಬರ್ತಾ ಇದೆ. ಮೈನಸ್ DIನೂ ಕೂಡ ಎಷ್ಟು ಬರ್ತಾ ಇದೆಯಪ್ಪ ನಮಗೆ? -9, -6, -3. ಈಗ ನೋಡ್ರಿ, -6, -3, 0, 3, 6, 9 ಬರ್ತಾ ಇದೆ. ಇಲ್ಲಿ FIDI ಅಂತ ನಾವು ಗುಣಾಕಾರ ಮಾಡಿದಾಗ 9 2 -18, 6 4 -24, 3 3 -9, 8 0 0 7 3 21, 4 6 24, 9 18 ಬರ್ತಾ ಇದೆ. ಇವು ಮೂರನ್ನು ಕೂಡಿಸಿ ಮೂರನ್ನು ಕೂಡಿಸಿ ಇದರಲ್ಲಿ ಕಳೆದಾಗ ಎಷ್ಟು ಬರ್ತಾ ಇದೆಯಪ್ಪ ನಮಗೆ ಆನ್ಸರು? ಸಮೇಷನ್ ಆಫ್ FIDI ಅಂದರೆ 12 ಬರ್ತಾ ಇದೆ. ಓಕೆನಾ, A = 75.5, H = 3. ಅಂದಾಜು ಸರಾಸರಿ ವಿಧಾನದಿಂದ ನೋಡ್ರಿ, X bar = A plus summation of FI/UI divided by summation of FI ಅಂತ ತಗೊಳ್ಳೋಣ. E ಅಂದರೆ ಎಷ್ಟಿದೆಯಪ್ಪ? 75.5 ಪ್ಲಸ್ 12/30 ಅಂತ ತಗೊಂಡಾಗ 75.5 ಪ್ಲಸ್ 0.4 ಬರುತ್ತೆ. ಇದನ್ನು ನಾವು 75.5 0.4 ಕೂಡಿಸಿದಾಗ 75.9 ಬರ್ತಾ ಇದೆ. ಇಲ್ಲಿ ಅಂದಾಜು ಸರಾಸರಿ ವಿಧಾನವನ್ನು ಸೂಕ್ತ ವಿಧಾನವೆಂದು ಪರಿಗಣಿಸಿದೆ. ಇದನ್ನು ಯಾವುದೇ ವಿಧಾನದಿಂದಲೂ ಕೂಡ ನಾವು ಬಿಡಿಸಬಹುದು. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ. ಒಂದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಹಣ್ಣು ಮಾರಾಟಗಾರರು ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳನ್ನು ಮಾರುತ್ತಿದ್ದರು. ಈ ಪೆಟ್ಟಿಗೆಗಳು ಬೇರೆ ಬೇರೆ ಸಂಖ್ಯೆಗಳ ಮಾವಿನ ಹಣ್ಣುಗಳನ್ನು ಒಳಗೊಂಡಿದ್ದವು. ಪೆಟ್ಟಿಗೆಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಮಾವಿನ ಹಣ್ಣುಗಳ ವಿತರಣೆಯು ಈ ಕೆಳಗಿನಂತೆ ಇದೆ. ಮಾವಿನ ಹಣ್ಣುಗಳ ಸಂಖ್ಯೆ 50ರಿಂದ 52 ಇದ್ದಾಗ ಪೆಟ್ಟಿಗೆಗಳು 15. ಓಕೆನಾ, ನೆಕ್ಸ್ಟ್ 53ರಿಂದ 55 ಇದ್ದಾಗ ಪೆಟ್ಟಿಗೆಗಳ ಸಂಖ್ಯೆ 110. ನೆಕ್ಸ್ಟ್ 56ರಿಂದ 58 ಮಾವಿನ ಹಣ್ಣುಗಳ ಸಂಖ್ಯೆ ಇದ್ದಾಗ 135 ಪೆಟ್ಟಿಗೆಗಳು. 59ರಿಂದ 61 ಇದ್ದಾಗ 115, 62ರಿಂದ 64 ಇದ್ದಾಗ 25 ಆಗ್ತಾ ಇದೆ. ನೆಕ್ಸ್ಟ್ ನೋಡ್ರಿ, ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಸರಾಸರಿಯನ್ನು ಕಂಡುಹಿಡಿಯಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡ್ತೀರಿ ಅಂತ ಕ್ವಶನ್ ಇಲ್ಲಿ. ಓಕೆನಾ, ನೆಕ್ಸ್ಟ್ ಇದಕ್ಕೆ ಒಂದು ಟೇಬಲ್ ಹಾಕೋಣ. ಇವಾಗ 50ರಿಂದ 52, 53ರಿಂದ 55, ನೆಕ್ಸ್ಟ್ ನೋಡ್ರಿ 56ರಿಂದ 58, ನೆಕ್ಸ್ಟ್ 59ರಿಂದ 61, 62ರಿಂದ 64. ಇಲ್ಲಿ FI ಎಷ್ಟಿದೆ ರೀ? 15, 110, 135, 115, 25. ಇವೆಲ್ಲವನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತಾ ಇದೆಪ್ಪ? ಇಲ್ಲಿ 400 ಬರ್ತಾ ಇದೆ. XI ಎಷ್ಟಿದೆ ನೋಡ್ರಿ? 51, 54. दर्जा मुसलक जाके ना कदर हाँ छाड़. ಈಗ ನೋಡ್ರಿ, FI 15, 110, 135, 115, 25 ಇವೆಲ್ಲವನ್ನು ಕೂಡಿಸಿದಾಗ 400 ಬರ್ತಾ ಇದೆ. XI ನೋಡ್ರಿ 51, 54, 57, 60, 63 ಆಗ್ತಾ ಇದೆ ಇಲ್ಲಿ. ನೆಕ್ಸ್ಟ್ UI ಇಂದ ನೋಡ್ರಿ, XI - 75.5 ಡಿವೈಡೆಡ್ ಬೈ 3 ಮಾಡಿದಾಗ
ಒಂದೊಂದೇ ಕ್ವಶನ್ ಎಷ್ಟು ಬರ್ತಾ ಇದೆಯಪ್ಪ, -2 -1 0 1 ಮತ್ತು 2 ಬರ್ತಾ ಇದೆ. ಇಲ್ಲಿ ನೋಡ್ರಿ FI UI ಗುಣಾಕಾರ ಮಾಡಿದಾಗ -15 ಎರಡಲ್ಲೇ -30, 110 ಒಂದಲ್ಲೇ -110, 135 ಸೊನ್ನೆಲೆ 130, 115 ಒಂದಲ್ಲೇ 115, 25 ಎರಡೇ ಎಷ್ಟಾಗ್ತಾ ಇದೆ ರೀ 50. ಇವೆರಡನ್ನು ಕೂಡಿಸಿದಾಗ ಇದರಲ್ಲಿ ನಾವು ಇದನ್ನು ಕಳೆದಾಗ 25 ಉತ್ತರ ಬರ್ತಾ ಇದೆ ಇಲ್ಲಿ. ಓಕೆನಾ. ಎ ಅಂದರೆ ಎಷ್ಟಪ್ಪಲ್ಲಿ 57, H ಅಂದರೆ 3. ಹಂತ ವಿಚಲನ ವಿಧಾನದಿಂದ ನೋಡ್ರಿ x ಬಾರ್ = a + summation of FI UI into H / summation of FI ಅಂತ. 57 + 25/400 × 3, 57 + 0.1875 ಅಂದಾಗ ಇದರಲ್ಲಿ ಇದನ್ನು ಕೂಡಿಸಿದಾಗ 57.1875 ಬರ್ತಾ ಇದೆ. ಇವಾಗ ನೋಡ್ರಿ 57.19 ಅಂತ ನಾವು ತಗೊಳ್ಳೋಣ. ಓಕೆನಾ. ನೆಕ್ಸ್ಟು 6ನೇ ಪ್ರಶ್ನೆ ನೋಡೋಣ. ಇವಾಗ ಒಂದು ಪ್ರದೇಶದ 25 ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಈ ಕೆಳಗಿನ ಕೋಷ್ಟಕವು ತೋರಿಸುತ್ತದೆ. ದಿನನಿತ್ಯದ ವೆಚ್ಚ ರೂಪಾಯಿಗಳಲ್ಲಿ. ಕುಟುಂಬಗಳ ಸಂಖ್ಯೆ 100ರಿಂದ 150 ಇದ್ದಾಗ ಕುಟುಂಬಗಳ ಸಂಖ್ಯೆ 4, 150ರಿಂದ 200 ಇದ್ದಾಗ 5, 200ರಿಂದ 250 ಇದ್ದಾಗ 12, 250ರಿಂದ 300 ಇದ್ದಾಗ 2, 300ರಿಂದ 350 ಇದ್ದಾಗ 2 ಬರ್ತಾ ಇದೆ. ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್. ಈಗ ನೋಡ್ರಿ ನಾವು CI ಬರ್ಕೊಳ್ಳೋಣ. 100ರಿಂದ 150, 150ರಿಂದ 200, 200ರಿಂದ 250, 250ರಿಂದ 300, 300ರಿಂದ 350. ಓಕೆನಾ. ಈಗ 4, 5, 12, 2, 2 ಈ ಥರ ಬರ್ಕೋಬೇಕು. 12, 2, 2. XI ಮಾಡಿದಾಗ ಎಷ್ಟು ಬರ್ತಾ ಇದೆಯಪ್ಪ ಫಾರ್ಮುಲಾ ಪ್ರಕಾರ 125, 175, 225, 275, 325 ಬರ್ತಾ ಇದೆ. ಇಲ್ಲಿ UI ಅಂದಾಗ D - 225 / 50 ಅಂದಾಗ ಇಲ್ಲಿ -2 -1 0 1 2 ಬರ್ತಾ ಇದೆ. F1 UY FI UY ಅಂದರೆ ನೋಡ್ರಿ 4 ಎರಡಲ್ಲೇ -8, 5 ಒಂದಲ್ಲಿ -5, 0 2 ಒಂದಲ್ಲಿ 2, 2 4 ಬರ್ತಾ ಇದೆ ನಮಗೆ. ಓಕೆನಾ. ಈಗ A = 225, H = 50. ಹಂತ ವಿಚಲನ ವಿಧಾನದಿಂದ ನಾವು ಬಿಡಿಸಿದಾಗ ನಮಗೆ 211 ಆನ್ಸರ್ ಬರ್ತಾ ಇದೆ. ಇಲ್ಲಿ ಹಂತ ವಿಚಲನ ವಿಧಾನವೇ ಸೂಕ್ತವಾಗಿದೆ ಅಂತ ನಾವು ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ನೋಡ್ರಿ 7ನೇ ಪ್ರಶ್ನೆಯನ್ನು ನೋಡೋಣ. ಇವಾಗ ಗಾಳಿಯಲ್ಲಿರುವ SO2ನ ಸಾಕ್ಷರತೆಯನ್ನು ಕಂಡುಹಿಡಿಯಲು ಒಂದು ನಿರ್ದಿಷ್ಟ ನಗರದ 30 ಪ್ರದೇಶಗಳಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಕೆಳಗಿನಂತೆ ಪ್ರಸ್ತುತಪಡಿಸಿದೆ. ಗಾಳಿಯಲ್ಲಿರುವ SO2ನ ಸಾರತೆಯ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಮಾರ್ಕ್. ಓಕೆನಾ. SO2ನ ಸಾರತೆ 0.00 ಇಂದ 0.04, 4 ರಿಂದ 8, 8 ರಿಂದ 12, 12 ರಿಂದ 16, 16 ರಿಂದ 20, 20 ರಿಂದ 24. ಈ ರೀತಿಯಾಗಿ ನಾವು ಕೋಷ್ಟಕವನ್ನು ಹಾಕ್ಕೊಂಡಾಗ 4, 9, 9, 12, 4, 2 ಬರುತ್ತೆ. ನೆಕ್ಸ್ಟ್ ನಾವು XI ಮಾಡಿದಾಗ 0.02, 0.06, 0.10, 0.14, 0.18, 0.20 ಬರ್ತಾ ಇದೆ. ಇಲ್ಲಿ FI XI ಅಂದಾಗ ಗುಣಾಕಾರ ಮಾಡಿಟ್ಟಾಗ ಏನಾಗ್ತಾ ಇದೆ ಅಂತ ನೋಡ್ರಿ. ಇವಾಗ 0.08, ಇದು 0.54, ಇದು 0.90, 0.28, 0.72, then 0.44. ಸಮೇಷನ್ ಆಫ್ FI XI ಅಂದರೆ 2.96 ಅಷ್ಟೇ ಬರ್ತಾ ಇದೆ. ನೇರ ವಿಧಾನದಿಂದ ಮಾಡಿದಾಗ ನಮಗೆ 0.099 ಬರ್ತಾ ಇದೆ. ಗಾಳಿಯಲ್ಲಿ SO2ನ ಸಾರತೆಯ ಸರಾಸರಿ ಎಷ್ಟಿದೆಯಪ್ಪ 0.099 ppm ಇರುತ್ತೆ. ಓಕೆನಾ. ಈಗ 8ನೇ ಪ್ರಶ್ನೆಯನ್ನು ನೋಡ್ರಿ. ಇವಾಗ ನೋಡ್ರಿ ನಾವು ಈ ಒಂದು ಕೋಷ್ಟಕವನ್ನು ನಾವು ಟೇಬಲ್ ರೂಪದಲ್ಲಿ ಬರ್ಕೊಂಡಾಗ ನಮಗೇನು ಸಿಗ್ತಾ ಇದೆ ರೀ,
0 6 6ರಿಂದ 10 10ರಿಂದ 14 14ರಿಂದ 20 20ರಿಂದ 28 28ರಿಂದ 38 38ರಿಂದ 40. ಈಗ 11 10 7 4 4 3 1 ಬರ್ತಾ ಇದೆ. ಲೆಕ್ಸಾಯನ್ನು ಗುಣಾಕಾರ ಮಾಡಿ ಬಿಡಿಸಿ ಹಾಕಿದಾಗ ನಮಗೆ 3 8 10ರಿಂದ 12 17 24 33 39 ಇದರ ಮಧ್ಯ ಬಿಂದು ಇದು ಬರ್ತಾ ಇದೆ. ಇವಾಗ ಎಫ್ ಐ ಎಕ್ಸ್ ಐ ಅಂದರೆ ನೋಡ್ರಿ 11 ಮೂರಲೆ 33 10 8 80 12 84 ಈ ರೀತಿಯಾಗಿ ನಾವು ಗುಣಾಕಾರ ಮಾಡಿ ಇದನ್ನು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಅಂದಾಗ ಎಷ್ಟು ಬರ್ತಾ ಇದೆ ಇಲ್ಲಿ 499 ಬರ್ತಾ ಇದೆ. ಓಕೆನಾ, ಇಲ್ಲಿಯವರೆಗೂ 8ನೇ ಪ್ರಶ್ನೆ ಆಯಿತು. ಈಗ 9ನೇ ಪ್ರಶ್ನೆಯನ್ನು ನೋಡ್ರಿ. ಈ ಒಂದು ಕೋಷ್ಟಕದಿಂದ ನೋಡ್ರಿ ಸಮೇಷನ್ ಆಫ್ ಎಫ್ ಐ ಅಂದರೆ 40, ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಅಂದರೆ 490. ನೇರ ವಿಧಾನದಿಂದ ಸರಾಸರಿ ಮಾಡಿದಾಗ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಅಂತ ಹೇಳೋಣ. 499 ಡಿವೈಡೆಡ್ ಬೈ 40 ಅಂದಾಗ 12.475 ಬರ್ತಾ ಇದೆ ಇಲ್ಲಿ ಆನ್ಸರ್. ಓಕೆನಾ, ಈಗ 9ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಕೋಷ್ಟಕವು 35 ನಗರಗಳ ಸಾಕ್ಷರತಾ ಪ್ರಮಾಣವನ್ನು ಶೇಕಡಾದಲ್ಲಿ ನೀಡುತ್ತಿದೆ. ಸಾಕ್ಷರತಾ ಪ್ರಮಾಣದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ. ಓಕೆನಾ, ಸಾಕ್ಷರತಾ ಪ್ರಮಾಣ 45ರಿಂದ 55 ಇದ್ದಾಗ ನಗರಗಳು 3. ಓಕೆನಾ, ನೆಕ್ಸ್ಟ್ 55ರಿಂದ 65 ಇದ್ದಾಗ ನಗರಗಳು 10, 65ರಿಂದ 75 ಇದ್ದಾಗ 11, 70ರಿಂದ 85 ಇದ್ದಾಗ 12, 85 ಇದ್ದಾಗ 8, 85 95 ಇದ್ದಾಗ 3. ಓಕೆನಾ, ಈಗ ನಾವು ಟೇಬಲ್ ಹಾಕಿದಾಗ ನೋಡ್ರಿ 45ರಿಂದ 55, 55ರಿಂದ 65 ಇವೆಲ್ಲದರ ಮಧ್ಯ ಬಿಂದು ಇದು ಆಗ್ತಾ ಇದೆ ಇಲ್ಲಿ. ಓಕೆನಾ, ಈಗ 5 ಮೂರಲೆ 15 150. ಈಗ ಇದು ಕೂಡ D1 XI ಮೈನಸ್ 70 ಅಂದಾಗ ಅಲ್ಲಿ ನೀವು ಹೋಗ್ತಾ ಇದ್ದೀರಾ. ಈಗ ನೋಡ್ರಿ -20 -10 0 10 20 ಬರ್ತಾ ಇದೆ ಇಲ್ಲಿ. DT F1 D1 ಅಂತ ಮಾಡಿದಾಗ 23ಲೆ -60 -100 0 80 60 ಬರ್ತಾ ಇದೆ. ಇವನ್ನು ಕೂಡಿಸಿದಾಗ -20 ಆಗ್ತಾ ಇದೆ ಇಲ್ಲಿ. ಓಕೆನಾ, ಮೇಲಿನ ಕೋಷ್ಟಕದಿಂದ ನೋಡ್ರಿ ಸಮೇಷನ್ ಆಫ್ ಎಫ್ ಐ ಇಸ್ ಈಕ್ವಲ್ 35, ಸಮೇಷನ್ ಆಫ್ ಎಫ್ ಐ ಡಿ ಐ ಇಸ್ 20. ಅಂದಾಜು ಸರಾಸರಿ ವಿಧಾನದಿಂದ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಆಫ್ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ. ಇಲ್ಲಿ 70 ಪ್ಲಸ್ -20 ಡಿವೈಡೆಡ್ ಬೈ 35 ಅಂದಾಗ ನಮಗೆ ಆನ್ಸರ್ ಎಷ್ಟು ಬರ್ತಾ ಇದೆಯಪ್ಪ 60.43 ಬರ್ತಾ ಇದೆ. ಓಕೆ, ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.